ರಕ್ತದಾನ ಮಹಾದಾನ. ರಕ್ತದಾನವನ್ನು ಎಲ್ಲ ಆರೋಗ್ಯವಂತರು ಯಾರು 18% ಮೇಲ್ಗಡೆ 60 kg ಇದೆ ಆರೋಗ್ಯವಂತರಾಗಿ ಇದ್ದಾರೆ ರಕ್ತದಾನವನ್ನು ಮಾಡ್ಬೋದು. ಪ್ರತಿ 4 ತಿಂಗಳೊಂದ್ಸಲ ರಕ್ತದಾನ ಮಾಡ್ಬೋದು. ಯಾಕಂದರೆ ಇವತ್ತೇ ಯಾವುದೇ ಒಂದು ಆರೋಗ್ಯ ಸಂಸ್ಥೆಗೆ ಹೋದರೆ ಬೇರೆ ಎಲ್ಲ ಔಷಧಿ ಸಲಕರಣೆ ಮಾತ್ರೆ ಇಂಜೆಕ್ಷನ್ ಇವನ್ನೆಲ್ಲ ಪ್ರೊಡಕ್ಷನ್ ಮಾಡ್ಬೋದು. ರಕ್ತ ಅನ್ನೋದನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಇಲ್ಲಿವರೆಗೆ ಆರ್ಟಿಫಿಷಿಯಲ್ ಬ್ಲಡ್ ಬಂದಿಲ್ಲ. ಹಾಗಾಗಿ ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ದ ಬ್ಲಡ್ ಆಸ್ ಸಚ್. ರಕ್ತವನ್ನು ದಾನ ಮಾಡೋದ್ರಿಂದ ಮಾತ್ರ ನಾವು ಮತ್ತೊಬ್ಬರಿಗೆ ಏನಾದ್ರು ಸಹಾಯ ಮಾಡ್ಬೋದು. ರಕ್ತದಾನ ಮಾಡೋದ್ರಿಂದ ಈಗ ನಾನು ಒಂದು ಬ್ಲಡ್ ಬ್ಯಾಂಕ್ ಹೋಗಿದ್ದೀನಿ ಅಥವಾ ಕ್ಯಾಂಪ್ನಲ್ಲಿ ಹೋಗಿ ರಕ್ತ ಪರೀಕ್ಷೆ ದಾನ ಮಾಡ್ಬೇಕಂದ್ರೆ ನಂದು ಹೆಲ್ತ್ ಚೆಕಪ್ ಮಾಡ್ತಾರೆ. ನಾನು ಆರೋಗ್ಯವಾಗಿದ್ದೇನೆ ಅಂತ ಒಂದೇ ಗೊತ್ತಾಗ್ತದೆ. ನನ್ನಲ್ಲಿ ಇದ್ದಂಥ ಕೆಲವೊಂದು ಕಾಯಿಲೆ ಇರ್ಬೋದು, HIV ಗೊತ್ತಾಗ್ತದೆ, HbA1c ಗೊತ್ತಾಗ್ತದೆ. ಹಾಗಾಗಿ ನನ್ನ ಆರೋಗ್ಯ ತಪಾಸಣೆ ಒಂದೇ ಅಲ್ಲ, ಮತ್ತು ನನ್ನ ಆರೋಗ್ಯಕ್ಕೂ ಒಳ್ಳೆಯದಾಗ್ತದೆ. ಮತ್ತೊಬ್ಬರಿಗೆ ರಕ್ತದಾನ ಮಾಡಿದ್ದೀನಿ ಮಾನಸಿಕ ನೆಮ್ಮದಿ ನನಗಿದ್ರೆ ಅದಕ್ಕಿಂತ ಹೆಚ್ಚು ಉಪಯೋಗದ ನನಗೆ ರಕ್ತ ಥಿನ್ನಿಂಗ್ ಹಾಕಿಂತ ಬರ್ತದೆ. ಅದರಿಂದ ಸ್ಟ್ರೋಕ್ ಆಗೋಂಥ ಚಾನ್ಸಸ್ ಕಡಿಮೆ, ಮತ್ತು ಹಾರ್ಟ್ ಅಟ್ಯಾಕ್ ಆಗೋಂಥ ಚಾನ್ಸಸ್ ಕಡಿಮೆ. ಮತ್ತು ನಮ್ಮ ತೂಕ ಆರೋಗ್ಯವಂತ ವ್ಯಕ್ತಿ ತೂಕ ಏನಿರಬೇಕು ಆ ತೂಕನ ಮೇಂಟೈನ್ ಮಾಡ್ತೀವಿ. ದೇಹದಲ್ಲಿದ್ದಂಥ ಎಕ್ಸ್ಟ್ರಾ ಕೊಲೆಸ್ಟ್ರಾಲು ಕಡಿಮೆ ಆಗ್ತದೆ. ಇವೆಲ್ಲ ಉಪಯೋಗಗಳು ಅದಾವೆ. ಇದ್ರ ಜೊತೆ ನಾವು ಯಾರ್ಯಾರು ಏನೋ ದಾನ ಮಾಡ್ಬೇಕಂದ್ರೆ ಜಗತ್ತಿನಲ್ಲಿ ಅನ್ನದಾನ ಶ್ರೇಷ್ಠ ಅಂತ ಇಷ್ಟು ದಿವಸ ಹೇಳ್ತಿದ್ರು, ಅದಕ್ಕಿಂತ ರಕ್ತದಾನ ಶ್ರೇಷ್ಠ. ಮತ್ತೊಬ್ಬರ ಜೀವವನ್ನು ಉಳಿಸೋದಂಥ ಒಂದು ಪುಣ್ಯ ನಮಗೆ ಬರ್ತದೆ ಅಂತ ಹೇಳ್ತಾ, ಮತ್ತು ನಾವು ರಕ್ತ ಕೊಡೋದ್ರಿಂದ ನಮ್ಮ ರಕ್ತ ಉತ್ಪಾದನೆ ಹೆಚ್ಚಾಗ್ತದೆ ಬೋನ್ ಮ್ಯಾರೋದಲ್ಲಿ. ಹಾಗಾಗಿ ನಮಗೆ ಯಾವತ್ತೂ ಲವಲವಿಕೆಯಿಂದ ಇರ್ಬೋದು. ಇವೆಲ್ಲ ನಾವು ರಕ್ತ ಕೊಡೋದ್ರಿಂದ ಆಗಂಥ ಇವು. ಆಮೇಲೆ ಇವತ್ತೇ ಈ ದೇಶದಲ್ಲಿ ಅಥವಾ ಎಲ್ಲೋ ಹೋದರೂ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಭಾಳಷ್ಟಿದೆ. ಹಾಗಾಗಿ ಅರ್ಜೆಂಟಾಗಿ ರಕ್ತ ಬೇಕಾಗ್ತದೆ. ಒಂದು ತಾಯಂದಿರ ಮರಣ ರಕ್ತಹೀನತೆಯಿಂದ ಆದಂಥ ತಾಯಂದಿರು ಭಾಳಷ್ಟು ಜನ ಇದ್ದಾರೆ. ಇವತ್ತು ನಮ್ಮ ತಾಯಿ ಮಕ್ಕಳ ಆಸ್ಪತ್ರೆಗೆ ಬಂದರೆ ನೋಡಿದ್ರೆ ಗೊತ್ತಾಗ್ತದೆ. ಭಾಳಷ್ಟು ಜನ ರಕ್ತ ಕಡಿಮೆ ಇದ್ದವರು ಇರ್ತಾರೆ. ಅವರಿಗೆ ಅತಿ ಅವಶ್ಯವಾಗಿ ರಕ್ತ ಕೊಡಲಿಕ್ಕೆ ಬೇಕು, ಇಲ್ಲಾಂದ್ರೆ ಅವ್ರು ಸಾವು ನೋವಿನಲ್ಲಿ ಬದುಕ್ತಾ ಇರ್ತಾರೆ. ಅಂಥ ರಕ್ತ ದಾನ ಮಾಡ್ಬೇಕಂದ್ರೆ ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಉಪಯೋಗ ಇಲ್ಲ, ನಾವು ಆ ಒಂದು ನಿಟ್ಟಿನಲ್ಲಿ ಕೃತಿಯನ್ನು ನಡೀಬೇಕು ಅಂತ ಹೇಳ್ತಾ ಎಲ್ಲರೂ ಆರೋಗ್ಯವಂತರು ರಕ್ತದಾನ ಮಾಡಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತೇವೆ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ಯಮನಪ್ಪ ಮಾದರ್. ನಾನು ಹಾವೇರಿಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳು ಹಾವೇರಿಯಲ್ಲಿ 2ನೇ ವರ್ಷದ ವೈದ್ಯಕೀಯ ವಿದ್ಯಾರ್ಥಿ. ಇಂದು ನಾವು ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ. ಈ ದಿನದ ಉದ್ದೇಶ ರಕ್ತದಾನದ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಹಾಗೂ ರಕ್ತದಾನ ಮಾಡಿದ ಮಹಾದಾನಿಗಳನ್ನು ಗೌರವಿಸಲಾಗಿದೆ. ರಕ್ತವು ಕೃತಕವಾಗಿ ತಯಾರಿಸಲಾಗದ ಸಂಪನ್ಮೂಲವಾಗಿದೆ. ಆಘಾತಗಳು, ಶಸ್ತ್ರಚಿಕಿತ್ಸೆಗಳು, ಹೆರಿಗೆ ಸಂದರ್ಭಗಳು ಹಾಗೂ ಅನೇಕ ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ರಕ್ತದ ಅಗತ್ಯವಿರುತ್ತದೆ. ಇಂತಹ ಸಂದರ್ಭದಲ್ಲಿ ಒಬ್ಬ ರಕ್ತದಾನಿಯು ದಾನ ಮಾಡುವುದು ಒಂದು ಜೀವವನ್ನು ಉಳಿಸಬಲ್ಲದು. ರಕ್ತದಾನವು ಸುರಕ್ಷಿತ, ಸರಳ, ಮಾನವೀಯ ಕಾರ್ಯವಾಗಿದೆ. ಆರೋಗ್ಯವಂತ ವ್ಯಕ್ತಿಯೊಬ್ಬರು ರಕ್ತದಾನ ಮಾಡಿದರೆ ಅವರ ಆರೋಗ್ಯಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ. ಬದಲಾಗಿ ಇದು ಸಮಾಜದ ಮೇಲಿನ ಒಂದು ಜವಾಬ್ದಾರಿಯನ್ನು ತಿಳಿಸಿಕೊಡುತ್ತದೆ. ಈ ವರ್ಷದ ಸಂದೇಶ ಒಂದು ಹನಿಯ ಮಾನವೀಯತೆ, ರಕ್ತದಾನ ಮಾಡಿ ಜೀವ ಉಳಿಸಿ. ಆದ್ದರಿಂದ ನಾವು ಎಲ್ಲರೂ ರಕ್ತದಾನದ ಬಗ್ಗೆ ಸರಿಯಾದ ಮಾಹಿತಿಯನ್ನು ಪಡೆದು ಅರ್ಹರಾಗಿದ್ದರೆ ನಿಯಮಿತವಾಗಿ ರಕ್ತದಾನ ಮಾಡುವ ಸಂಕಲ್ಪ ಮಾಡೋಣ. ಕೊನೆಯಲ್ಲಿ ರಕ್ತದಾನಿಗಳಾದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ರಕ್ತದಾನ ಮಾಡಿ ಜೀವ ಉಳಿಸಿ. ಧನ್ಯವಾದ. The moment you click this video, someone died, and the time by which you will complete this video, a lot of people may have gone through a lot of pain and suffering. And none of this is because of a war or an incurable disease like cancer and AIDS. It's far more preventable, far more curable, yet not accessible. It's our blood. Every 2 seconds in our country, a patient is waiting in the ward for the right time, for the right blood to reach him at the right time. But you know what, friends? 12,000 people like him. Yeah, 12,000 people like him. They also wait, but the blood does not reach them, and they have to face death. We cannot manufacture blood.
We can't. We don't have the technology and we don't have the capability to create blood. That's how complex and complicated it is. But you know what, friends? Each and every one of us, we have the capability to make blood. And each and every one of us, we have the superpower to save the people, to save 12,000 people each and every day. Imagine a person getting into an accident, a very silly accident, and he lost a lot of blood. Nothing can save him except for the blood that you will give to him. Yes, you have that power to save his life. And it's not that hard to donate your blood. You just ask 20 minutes of your time out of your day, just a little bit of discomfort, and the 500 ml of blood that you donate will save 3 lives. Imagine becoming a hero, becoming an unknown superhero for 3 people. And you're not only impacting those 3 people, you're also impacting the people around them. You have given life, you have saved so many people from depression, so many people, you have given hope to so many people. That is the superpower you have. I am Prithviraj, second year MBBS student of Haveri Institute of Medical Sciences. And here is my ask for you. Go to your nearby hospitals and donate your blood. Save people's life. Become the superhero in so many people's life. You have the power, be responsible. Thank you. ಯಾಕೆ ಸರ್ ಏನಾಯ್ತು ಸರ್? ಏನ್ ಮಾಡಿದ್ರು ಹೋಯ್ತವ್ರೆ, ಬ್ಲಡ್ ಬ್ಯಾಂಕ್ ಅಲ್ಲಿ ಸ್ಟಾಕೇ ಇಲ್ಲ, ಯಾರು ಬ್ಲಡ್ ಕೊಡೋಕೆ ಮುಂದೆ ಬರ್ತಿಲ್ಲ, ಬಂದಿರೋ ಎಮರ್ಜೆನ್ಸಿ ಪೇಷಂಟ್ಗಳನ್ನೆಲ್ಲ ವಾಪಸ್ ಕಳಿಸ್ತಾ ಇದೀವಿ. ಯಾಕೋ ನನ್ನ ಮನಸ್ಸು ಹೋಗ್ತಿಲ್ಲ ಇದಕ್ಕೆ. ಈಗಿನ ಕಾಲದಲ್ಲಿ ಹೋಯ್ತವ್ರೆ ಯಾರು ಅಷ್ಟು ಈಸಿಯಾಗಿ ಬ್ಲಡ್ ಕೊಡಲ್ಲ, ಏನಾದ್ರು ಸ್ಪೆಷಲ್ ಡೇ ಹೋಗ್ತಾರೆ. ಅದಕ್ಕೆ ಒಳ್ಳೆ ದಿನ ಅಂದ್ರೆ ಅವ್ರ ಬರ್ಡೇ, ಓಕೆನಾ? ನೀವು ಹೋಗ್ಬಿಟ್ಟು ಕಾಲೇಜ್ಗೆ ಅವ್ರ ನೇಮ್ಸು ಮತ್ತೆ ಅವ್ರದ್ದು ಡೇಟ್ ಆಫ್ ಬರ್ತ್ ಮತ್ತೆ ಅವ್ರ ಬ್ಲಡ್ ಗ್ರೂಪ್ ಒಂದು ಲಿಸ್ಟ್ ಮಾಡ್ಕೊಂಡ್ ಬನ್ನಿ. ಈ ನೆಕ್ಸ್ಟ್ 3 ತಿಂಗಳಲ್ಲಿ ಯಾರ್ಯಾರು ಇದೆಯಲ್ಲ ಅವ್ರಿಗೆಲ್ಲ ಒಂದು ಲಿಸ್ಟ್ ಆಗ್ಬಿಟ್ರೆ ನಾವು ಅವ್ರಿಂದ ಬ್ಲಡ್ ತಗೋಬಹುದು. ಸರಿ ಸರ್, ಮಾಡಿ. ರೋಹಿತ್ ಅವ್ರೆ, ನಿಮ್ಗೊಂದು ಲಿಸ್ಟ್ ರೆಡಿ ಮಾಡಕ್ ಹೇಳಿದ್ನಲ್ಲ, ಏನಾಯ್ತು? ಲಿಸ್ಟ್ ಎಲ್ಲ ರೆಡಿ ಇದೆ ಸರ್. ಕಾಲೇಜ್ ಹತ್ರ ಬಂದಾಗಿದೆ ಎಲ್ಲ. ಲಿಸ್ಟ್ ಎಲ್ಲ ರೆಡಿ ಆಗಿದೆ ಅಂದ್ರೆ ಹುಡ್ಕೊಂಡು ರೋಹಿತ್ ಅವ್ರೆ, ಡೇಟ್ ಎಷ್ಟು ಇವತ್ತು? ಇವತ್ತೊಬ್ರು ಸ್ಟೂಡೆಂಟ್ ಬರ್ಡೇ ಇದೆಯಲ್ಲ, ಅವ್ರ ಹತ್ರ ಬ್ಲಡ್ ತಗೋಬೋದು, ನೋಡ್ತೀರಾ? ಯಾರಂತ? ಸುಜನ್ ಅಂತ ನೋಡಿ, ನೋಟ್ ಮಾಡ್ಕೊಂಡ್ಬಿಡಿ. ಅವ್ರದ್ದು ಇವತ್ತೇ ಬರ್ಡೇ ಇರೋದು, A ಪಾಸಿಟಿವ್ ಬ್ಲಡ್ ತಗೊಂಡ್ಬಿಡಿ. ಟೀ ಕೊಡಿ. ಒಂದಲ್ಲ ಎರಡು ರೋಹಿತ್ ಅವ್ರ ಹೆಸರು ಕೇಳಿಸ್ಕೊಂಡ್ರ ಅಲ್ಲಿ? ಹಾ ಸರ್, ಏನೋ ಸುಜನ್ ಅನ್ನಂಗಿತ್ತು. ಅವ್ರಿಗೆ ಒಂದ್ಸಲ ಕೇಳಿ ಏನಂತ ಕರೆಕ್ಟ್ ಆಗಿ. ಅಣ್ಣ ಬನ್ನಿ ಅಣ್ಣ, ಇದು ಅವ್ರ ಬಗ್ಗೆ ಸ್ವಲ್ಪ ಕೇಳಿ ತಿಳ್ಕೊತೀರ ಅಣ್ಣ? ಸುಜನ್ ನಾಯಕ್ ಅಂತ ನಮ್ಮ ಬರಗಾರ ಇವರು. ಅವ್ರ ಹೆಸರು ಸುಜಾನ್ ಪಿ ಅಂತ, ಮೆಡಿಕಲ್ ಸ್ಟೂಡೆಂಟ್, ಇದೇ ಕಾಲೇಜು. ಸರ್ ಅವ್ರು ನಮ್ಗೆ ಬೇಕಾದವ್ರು ಸರ್, ಕರೀಲ್ಲ ಅವ್ರನ್ನ. ಕರೀರಿ ನೋಡೋಣ. ಸುಜನ್ ಅವರೇ ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಬಟ್ ಆದ್ರೆ ನಮ್ಮ ಬರ್ಡೇ ನಿಮ್ಗೆ ಗೊತ್ತಾಯ್ತು? ಇಲ್ಲ, ಇಲ್ಲಿ ಒಂದು ನಮ್ಮ ಲಿಸ್ಟ್ ಇತ್ತು, ಅದನ್ನ ನೋಡಿದೆ ನಾವು. ಇವತ್ತು ಆಕ್ಚುಲಿ ನಾವು ಬ್ಲಡ್ ಬ್ಯಾಂಕ್ ಇಂದ ಬಂದಿದ್ದೀವಿ. ತುಂಬಾ ಜನ ಈಗಿನ ಕಾಲದಲ್ಲಿ ಬ್ಲಡ್ ಡೊನೇಟ್ ಮಾಡ್ತಿಲ್ಲ. ನೀವೇನಾದ್ರು ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸರ್, ನಮ್ಮ ಅಪ್ಪ 3 ಹತ್ರ ಊಟ ಆಗ್ತದೆ, ಈ ತರ ಕಂಟಿನ್ಯೂ ರಕ್ತದಾನ ಮಾಡಬೇಕು. ಮಗ ಇವೆಲ್ಲ ಸರಿ ಅಂತ ಸರ್ ಸ್ವಲ್ಪ ದೇವರ ಹೆಸರಿಗೆ ಕೂದಲೇ ಕೊಡ್ತೀವಂತೆ, ಇನ್ನು ಮಂಜು ಹೆಸರಿಗೆ ಬ್ಲಡ್ ಕೊಡಕ್ಕಾಗಲ್ಲ. ಸುಮ್ಮನೆ ಕೊಡೋಣ. ಮಗ ಒಂದಿನ ಅಂತಾರೆ ಮಗ ಇವರು, ಮತ್ತೆ ಅದೇನ್ ಮಗ ಅಂತ ಗೊತ್ತಿಲ್ಲ ನನಗೆ. ನನಗೇನೋ ಸರಿ ಅನ್ಸಲ್ಲ ಮಗ. ಸರ್ 1 ಯೂನಿಟ್ ಅಷ್ಟೇ ಬಿಡಿ ಸರ್, ನಾವ್ ಇರ್ತೀವಲ್ಲ, ಯಾಕೆ ತಿಳ್ಕೊಳ್ತೀವಿ? ನೀವ್ ಇರ್ತೀರ ಸರ್, ನಾವಿರ್ಬೇಕಲ್ಲ. ಇದೆಲ್ಲ ನಂಬರ ಮಗ, ನಾ ಕೊಡಬಿಟ್ಟು ಯೂಸ್ ಆಗೋದು ಏನ್ ಗ್ಯಾರಂಟಿ ಇರುತ್ತೆ ಅಲ್ಲ? ಇರೋ ಬಿಟ್ಟು ನಾವ್ಯಾಕೆ ಕಲ್ಬೇಕು? ಸುಮ್ಮನೆ ಅವೆಲ್ಲ ಏನೂ ಆಗಲ್ಲ, ಯಾರು ಯೂಸ್ ಆಗೇ ಆಗುತ್ತೆ. ಇವಾಗ ಏನಪ್ಪ, ನೀವು ಕೊಡಕ್ಕೆ ಇಷ್ಟ ಅಲ್ವಾ? ಕೊಡ್ಬಿಡ ಸರ್, ನಾನು ಕೊಡ್ತೀನಿ. ಸರಿ ಸರ್, ಏನೋ ತಪ್ಪು ತಿಳ್ಕೊಂಡಿದೆ ಸರ್.
ಬಂದು ತುಂಬಾ ಖುಷಿ ಆಯ್ತು ನನಗೆ. ಬೆಳಗ್ಗೆ ಬೆಳಿಗ್ಗೆ ಯೋಚನೆ ಮಾಡಿದೆ ಬರೋ ದಿನ ಬೆಳಗ್ಗೆ ಕೆಲಸ ಮಾಡೋಣ ಅಂತ ಬ್ಲಡ್ ಡೊನೇಷನ್. ಓಕೆ, ಕರ್ಕೊಂಬರಕೋದ್ರಿ ಹೇಳಿ ಬಿಡಿ. ಅವ್ರು ಕರ್ಕೊಂಬಂದ್ರೆ ಒಳ್ಳೆಯದೇ ಸ್ಟೂಡೆಂಟ್ ಅವರೇ, ಅವ್ರಿಗೂ ರಕ್ತದಾನ ಮಾಡೋದ್ರ ಬಗ್ಗೆ ಸ್ವಲ್ಪ ಗೊತ್ತಾಗುತ್ತೆ. ಓಕೆ, ಕೂತ್ಕೊಳ್ಳಿ. ನೀವು ಕೂಡ 1 ಯೂನಿಟ್ ಬ್ಲಡ್ 3 ಜನದ ಜೀವ ಉಳಿಸುತ್ತೆ, ಗೊತ್ತಾ ನಿಮ್ಗೆ? ಸರ್ 3 ಜನ ಜೀವ ಉಳಿಸಿ ನಮಗೆ ಬೇಕಾಗಿಲ್ಲ, ನಾವು ಚೆನ್ನಾಗಿದ್ರೆ ಸಾಕು ನಮಗೆ. ಏನ್ ನಿಮ್ಮ ಹೆಸರು? ಧನುಷ್ ಅಂತ. ನೀವು 1 ಯೂನಿಟ್ ಬ್ಲಡ್ ಕೊಡೋದ್ರಿಂದ ನೀವೇನು ವೀಕ್ ಆಗಲ್ಲ. ಕೆಲವು ತಿಂಗಳಲ್ಲಿ ಎಲ್ಲ ಬ್ಲಡ್ ಕೂಡ ಮಾಡಿ ಉತ್ಪನ್ನ ಆಗುತ್ತೆ, ಗೊತ್ತಾ ನಿಮಗೆ? ಸರ್ ನಿಮ್ಮ ಉದ್ದೇಶ ನನಗೇನು ಬೇಕಾಗಿಲ್ಲ, ನಂಗೆ ಬ್ಲಡ್ ಕೊಡೋ ಇಂಟ್ರೆಸ್ಟ್ ಇಲ್ಲ, ನೀವು ತಗೊಳ್ಳಿ. ನಿಮ್ಗೆ ಇವಾಗ ಅರ್ಥ ಆಗಲ್ಲ, ಒಂದಿನ ಅರ್ಥ ಆಗುತ್ತೆ. ಅರ್ಜೆಂಟ್ ಎ ಪಾಸಿಟಿವ್ ಬ್ಲಡ್ ಬೇಕಾಗಿದೆ, ತುಂಬಾ ಎಮರ್ಜೆನ್ಸಿ ಇದೆ, 3 ಯೂನಿಟ್ ಬೇಕು. ಅರೇಂಜ್ ಮಾಡ್ಕೊಡ್ತೀನಿ ಪ್ಲೀಸ್. ನೀವಾ ಬ್ಲಡ್ ಬ್ಯಾಂಕಲ್ಲಿ ಸ್ಟಾಕ್ ಇಲ್ಲ ರೀ, ನೀವೇನಾದ್ರು ಅರೇಂಜ್ ಮಾಡ್ಕೊಳ್ಳಿಲ್ಲ, ಬ್ಲಡ್ ಕೊಡ್ತಿಲ್ಲ. ಸರ್ ಪ್ಲೀಸ್ ಆಗಿ ಹೇಳ್ಬೇಡಿ, ಅರ್ಜೆಂಟ್ ಬೇಕು. ನಮಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ತುಂಬಾ ಬ್ಲಡ್ ಲಾಸ್ ಇಲ್ಲ ರೀ, ಏನು ಮಾಡಕ್ಕಾಗಲ್ಲ. ಸರ್ ಸರ್ ಮಾಡೋ. ಬೆಳಗ್ಗೆ ಎಷ್ಟು ಕೆಲಸ ಮಾತಾಡ್ದೆ ನೋಡಿದೆ, ಮತ್ತೆ ಹೊರತನ ಬರ್ಬೇಕು. ಹೌದು ಬಿಡೋ ಪ್ಲೀಸ್, ಏನಾದ್ರು ಮಾಡೋ. ನನ್ನ ತಮ್ಮ ತುಂಬಾ ಲಾಸ್ ಆಗಿದೆ, ಬೇಕು ಏನಾದ್ರು ಮಾಡ್ಕೊಂಡು. ಬೇಗ ನಾನೇ ಬಿಟ್ಟು ಕೊಡ್ತೀವಿ, ರೆಡಿ ನಿಂತ್ಕೊಂಡು ಬಾರೋ ಪ್ಲೀಸ್. ಬ್ಲಡ್ ಎಲ್ಲ ಕೊಡಲ್ಲೋ ಎಲ್ಲ ಎಲ್ಲಿಗೋ ನಮ್ಮವ್ರ ಮೇಲೆ ನಾವು ಕೊಟ್ಟೇಬೇಕು, ನಾವಲ್ಲಿ ಯಾರೋ ಕೊಡ್ತಾರೆ. ಏನಂದ್ರೆ ಏನಸಲ ಅದೇ ಮಗ, ನಮ್ಮವ್ರ ಮೇಲೆ ನಾವೇ ಕೊಡ್ಬೇಕಾ? ಮಗ ನಮ್ಮ ಸಮಾಜ ನಮ್ಮ ತಕ್ಷಣ ಹೆಣ್ಮಕ್ಳ ಮಾಡ್ಬಿಡ್ತೀವಿ. ಇದೇ ಆಕ್ಸಿಡೆಂಟ್ ತಮ್ಮ ಬಿಟ್ಟು ಬೇರೆ ಆಗಿದ್ರೆ ಬ್ಲಡ್ ಕೊಟ್ಟಿದ್ದ. ನಂಗೆ ಅರ್ಥ ಆಯ್ತು ಮಗ, ನಾವು ಕೊಡೋ ಬ್ಲಡ್ ಯಾವ್ದೋ ಒಂದು ಜೀವ ಉಳಿದ್ರೆ ಸರ್, ಅದು ನಮ್ಮವ್ರಾಗ್ಬೇಕಂತ ಏನಿಲ್ಲ, ಯಾವ್ದೋ ಒಂದು ಜೀವ ಉಳಿದ್ರೆ ಸರ್. ಅರ್ಥ ಆಯ್ತು ಮಗ, ಆ ಡಾಕ್ಟರ್ ಹೇಳ್ಬೇಕಾರೆ ಎಲ್ಲ ಅರ್ಥ ಆಗೋ ಟೈಮ್ ಅರ್ಥ. ಇರಿ ಬಾ ಮಗ, ನಮ್ಮ ಡಾಕ್ಟರ್ ಇದಾರೆ, ಏನೇ ಮಾಡ್ತಾರಪ್ಪ ಅವಾಗ. ಮಗ ಬ್ಲಡ್ ಎಲ್ಲ ಅರೇಂಜ್ ಆಯ್ತು, ಡಾಕ್ಟರ್ ಎಲ್ಲ ಮಾತಾಡಿದೀನಿ. ನಿನ್ ತಮ್ಮ ಔಟ್ ಆಫ್ ಡೇಂಜರ್ ಮಗ. ಥ್ಯಾಂಕ್ಸ್ ಮಗ. ಮಗ ನನ್ನ ಫ್ರೆಂಡ್ ಬ್ಲಡ್ ಕೊಡಬೇಕಾದ್ರೆ ನನ್ನ ಹೆಸರೇ ಬೇಡ ಅಂತ ಹೇಳಿದೆ. ಆ ಡಾಕ್ಟರ್ ಹತ್ರ ಎಷ್ಟು ಅಸಭ್ಯವಾಗಿ ನಡ್ಕೊಂಡೆ. ಆದರೆ ಕೊನೆಗೆ ನನ್ನ ತಮ್ಮನ ಪ್ರಾಣ ಉಳಿಸೋಕ್ಕೆ ಅದೇ ಒಂದಿನ ಬ್ಲಡ್ ಯೂಸ್ ಆಗಿದೆ ಅಂತ ಗೊತ್ತಾದ್ಮೇಲೆ ಈ ರಕ್ತದಾನದ ಮಹತ್ವ ಗೊತ್ತಾಯಿತು. ದಯವಿಟ್ಟು ರಕ್ತದಾನ ಮಾಡಿ. ನಾವು ಗೊತ್ತಿದ್ದು ಮಾಡೋ ಈ ರಕ್ತದಾನದಿಂದ ಒಂದು ಗೊತ್ತಿಲ್ಲದೆ ಇರೋ ಜೀವ ಉಳಿಯುತ್ತೆ. ಬಾರಲ್ಲಿ ಎಣ್ಣೆ ಹೊತ್ತು ಖಾಲಿ ಆಗಲ್ಲ, ಟೀ ಅಂಗಡಿಲಿ ಸಿಗರೇಟ್ ಹೊತ್ತು ಖಾಲಿ ಆಗಲ್ಲ, ಇನ್ನು ಈ ಗುಟ್ಕಾ ಪಾನ್ ಮಸಾಲ ಸಿಗದೆ ಇರೋ ಪೆಟ್ಟಿ ಅಂಗಡಿನೇ ಇಲ್ಲ. ಆದರೆ ಎಮರ್ಜೆನ್ಸಿಲಿ 1 ನೆಗೆಟಿವ್ ಬ್ಲಡ್ ಬೇಕು ಅಂದರೆ ನಮ್ಮ ಆಸ್ಪತ್ರೆಯಲ್ಲಿ ಯಾವತ್ತೂ ಸಿಗಲ್ಲ. ಯಾಕಂದರೆ ಧೂಮಪಾನ ಮದ್ಯಪಾನ ಮಾಡುವಾಗ ಆಗದ ಭಯ ನಮಗೆಲ್ಲ ರಕ್ತದಾನ ಮಾಡುವಾಗ ಆಗ್ಬಿಡುತ್ತೆ. ಯಾವತ್ತೋ ಒಂದಿನ ನಿಮ್ಮದೇ ಆತ್ಮೀಯರಿಗೆ ರಕ್ತ ಬೇಕಾಗ್ಬೋದು. ಈ ಬ್ಲಡ್ ಗ್ರೂಪಿನ ರಕ್ತ ಯಾರಾದರೂ ದಾನ ಮಾಡಿರ್ಲಪ್ಪ ಅಂತ ದೇವರಲ್ಲಿ ನೀವೇ ಬೇಡ್ಕೋಬೋದು. ನಾನು ಹೇಳ್ತಾ ಇರೋದು ಜಸ್ಟ್ ನಿಮ್ಮ ಬದುಕಲ್ಲಾಗಬಹುದಾದ ಪಾಸಿಬಿಲಿಟಿ. ಆದರೆ ಈ ರೀತಿ ಪ್ರತಿದಿನ ಅದೆಷ್ಟೋ ಜನ ಪ್ರಾರ್ಥನೆ ಮಾಡ್ತಾ ಇರೋದೇ ರಿಯಾಲಿಟಿ. ಆ ಪ್ರಾರ್ಥನೆಗಳಿಗೆಲ್ಲ ನೀವ್ಯಾಕೆ ದೇವರಾಗಬಾರ್ದು? ನೀವು ಮಾಡುವ ರಕ್ತದಾನ ಒಬ್ಬರ ಜೀವವನ್ನೇ ಉಳಿಸುತ್ತೆ ಎಂಬ ಕಾರಣವೊಂದೇ ಸಾಕು ನೀವು ಮರುಯೋಚಿಸದೆ ದಾನ ಮಾಡಲು.